ಬೆಂಗಳೂರಿಗೆ ಕಾಡ್ತಾ ಇರುವಂತಹ ಸಮಸ್ಯೆಗಳು ಅಂತಂದ್ರೆ ಒಂದು ರಸ್ತೆ ಗುಂಡಿಯ ಸಮಸ್ಯೆ, ಮತ್ತೊಂದು ಈ ಕಸದ ಸಮಸ್ಯೆ. ಈ ಎರಡೂ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವಾ ಅನ್ನುವಂತ ರೀತಿಯಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ರು, ಮಾತಾಡ್ಕೊಳ್ತಾ ಇದ್ರು. ಆದ್ರೆ ಈಗ ವಿಶೇಷವಾದಂತ ಒಂದು ಅಭಿಯಾನ ಶುರುವಾಗಿದೆ. ನೀವೇನಾದ್ರೂ ರಸ್ತೆ ಪಕ್ಕದಲ್ಲಿ, ಖಾಲಿ ಸೈಟ್ಗಳಲ್ಲಿ, ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಕಸವನ್ನ ಹಾಗೆ ಎಸೆತಾ ಇದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡ್ಬೇಕು. ಯಾಕಂದ್ರೆ ಮಾರ್ಷಲ್ಗಳು ಈಗ ಕಸ ಎಸೆಯೋರ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ವಿಡಿಯೋ ಅಷ್ಟೇ ಅಲ್ಲ, ಮಾರನೇ ದಿನ ಒಂದು ಲೋಡ್ ಕಸ ಬಂದು ನಿಮ್ಮ ಮನೆ ಮುಂದೆ ಬೀಳುತ್ತೆ. ರಸ್ತೆ ಬದಿ ಏನಾದ್ರೂ ಕಸ ಬಿಸಾಡಿದ್ರೆ ಹುಷಾರ್, ನಿಮ್ಮ ಮನೆ ಮುಂದೆ ಒಂದು ಲೋಡ್ ಕಸ ಬಂದು ಬಿದ್ರೆ ಆಶ್ಚರ್ಯ ಪಡಬೇಡಿ. ನೀವು ಎಲ್ಲೋ ಎಸೆದಂತ ಕಸ ವಾಪಸ್ ನಿಮ್ಮ ಹತ್ರನೇ ಬಂದಿದೆ ಅನ್ನುವಂಥದ್ದನ್ನ ಅಂದ್ಕೊಳ್ಬಿಡಿ. ಗಂಗಾನಗರದಲ್ಲಿ ಈಗ GBA ಈಗ ಹೊಸ ರೀತಿಯ ಕ್ಯಾಂಪೇನ್ ಆರಂಭ ಮಾಡಿರೋದು. ಈ ಕ್ಯಾಂಪೇನ್ ನ ಉದ್ದೇಶ ಇಷ್ಟೇ, ಕಸ ಎಸಿಬಾರದು, ಜೊತೆಯಲ್ಲಿ ಕಸವನ್ನ ಅದಕ್ಕೆ ಸಂಬಂಧಪಟ್ಟಂತ ಜಾಗದಲ್ಲೇ ಎಸಿಬೇಕು. ಜೊತೆಗೆ ಈಗ GBA ಹೊಸದಾಗಿ ಅಭಿಯಾನವನ್ನ ಮಾಡಿರೋದು, ಎಲ್ಲೂ ಕೂಡ ಕಸವನ್ನ ಎಸಿಬೇಡಿ, ಸಂಬಂಧಪಟ್ಟವರಿಗೆ ಕಸವನ್ನ ಕೊಡಿ, ಹಸಿ ಕಸ ಒಣ ಕಸವನ್ನ ವಿಂಗಡಿಸಿ ಅನ್ನುವಂತ ರೀತಿಯಲ್ಲಿ ಅಭಿಯಾನ ಶುರು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕಸದ ವಿಚಾರದಲ್ಲಿ ಹೊಸ ಅಭಿಯಾನವನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಶುರು ಮಾಡಿದ್ದಾರೆ. ಯಾರೆಲ್ಲ ಬೇಕಾಬಿಟ್ಟಿ ಕಸವನ್ನ ಎಸ್ತು ಹೋಗ್ತಾರೆ ಅವರಿಗೆ ಪಾಠ ಕಲಿಸುವಂತಹ ನಿಟ್ಟಿನಲ್ಲಿ ದಂಡವನ್ನ ವಿಧಿಸೋದಲ್ಲದೆ ಅವರ ಮನೆ ಮುಂದೆ ಕಸ ಹಾಕುವಂತಹ ಕೆಲಸ ಕೂಡ ನಡೀತಾ ಇದೆ. ಇದೀಗ ನಾನು ಗಂಗಾನಗರದಲ್ಲಿದ್ದೀನಿ. ಇಲ್ಲೂ ಕೂಡ ಈ ಅಭಿಯಾನಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಅಂದ್ರೆ ಯಾರು ನಿಯಮವನ್ನ ಮೀರಿ ಕಸ ಎಲ್ಲಂದ್ರಲ್ಲಿ ಹಾಕ್ತಾರೆ ಅವರಿಗೆ ಒಂದು ಪಾಠವನ್ನ ಕಲಿಸ್ಲಿಕ್ಕೆ, ಅವರಿಗೆ ಅವೇರ್ನೆಸ್ಗೆ ತರಲಿಕ್ಕೆ ಅಂತ ಹೇಳಿ ಈ ರೀತಿಯ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಗಂಗಾನಗರದಲ್ಲಿರುವಂತಹ ಒಬ್ಬ ವ್ಯಕ್ತಿ ಕಸವನ್ನ ಬಿಸಾಡಿದ್ರು, ಅದನ್ನ ಮಾರ್ಷಲ್ಸ್ ವಿಡಿಯೋವನ್ನ ಮಾಡ್ಕೊಂಡಿದ್ರು. ಅವರಿಗೆ ಆ ವಿಡಿಯೋವನ್ನ ತೋರಿಸಿ ನೀವು ಈ ರೀತಿಯಾಗಿ ಕಸವನ್ನ ಬಿಸಾಡಿದ್ರ ಅಂತ ಹೇಳಿ ಅವರ ಮನೆ ಮುಂದೆ ಇದೀಗ ಕಸವನ್ನ ಕೂಡ ಹಾಕಿರುವಂತದ್ದು. ಇನ್ನು ಪ್ರಮುಖವಾಗಿ ಯಾರ ನೇತೃತ್ವದಲ್ಲಿ ಅಂತ ಹೇಳಿದ್ರೆ, ಈಗಾಗಲೇ ಗಂಗಾನಗರದ ಮನೆ ಮುಂದೆ ಈಗ ಏನು ಕಸವನ್ನ ನೋಡ್ತಾ ಇದ್ದೀರಾ, ಮತ್ತೊಂದ್ ಕಡೆ ಒಟ್ಟು 190 ವಾರ್ಡ್ಗಳಲ್ಲಿ ಪ್ರತಿ ವಾರ್ಡ್ ಒಂದ್ರಂತೆ ಒಂದು ಮನೆಯನ್ನ 190 ಮನೆಗಳ ಮುಂದೆ ಕಸ ಸುರಿದು ಜಾಗೃತಿ ಅಭಿಯಾನವನ್ನ ಕೂಡ ಮಾಡ್ಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಇವತ್ತಿನ ಒಂದು ಅಭಿಯಾನವನ್ನ ನೋಡೋಂಗಿದ್ರೆ ನಾವು ಈ ಒಂದು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಕರಿಗೌಡ ಅವರ ನೇತೃತ್ವದಲ್ಲಿ ಇವತ್ತು ಈ ಜಾಗೃತಿ ಕಾರ್ಯ ನಡೀತಾ ಇದೆ. ನೀವು ನೋಡಬಹುದು ಹೇಗೆ ರಾಶಿ ಕಸವನ್ನ ಇಲ್ಲಿ ಸುರಿದು ಈ ಅಭಿಯಾನಕ್ಕೆ ಚಾಲನೆಯನ್ನ ಕೊಡ್ಲಾಗಿದೆ ಅಂತ ಹೇಳಿ ಕರಿಗೌಡರು ಅವರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಏನಂತ ಹೇಳಿದ್ರೆ, ಎಲ್ಲಂದ್ರಲ್ಲಿ ಕಸವನ್ನ ಹಾಗೆ ಸುರಿಬಾರದು ಅಂತ ಹೇಳಿ. ನಮ್ ಜೊತೆ ಖುದ್ದು ಕರಿಗೌಡರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಅಭಿಯಾನವನ್ನ ಆರಂಭಿಸಿದ್ದೀರಾ ಸರ್, ಯಾವ ರೀತಿಯಾಗಿ ಈ ಅಭಿಯಾನ ಇರುತ್ತೆ? ಪರ್ಟಿಕ್ಯುಲರ್ ಇವತ್ತಿನ ಈ ಕಾರ್ಯ ಏನಾಗಿದೆ? ಮೇಡಮ್, ನಿನ್ನೆಯಿಂದ ನಾವು ಈ ಅಭಿಯಾನವನ್ನು ಶುರು ಮಾಡಿದ್ದೀವಿ. ನೋಡಿ, ನಮ್ಮಲ್ಲಿ ಬೆಂಗಳೂರು ಸಿಟಿನಲ್ಲಿ 5 ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಸುಮಾರು 5,000 ಆಟೋ ಟಿಪ್ಪರು ಪ್ರತಿ ಮನೆಗೆ ಹೋಗಿ ಕಸವನ್ನು ಸಂಗ್ರಹಣೆ ಮಾಡ್ತಾರೆ. ನಮ್ಮ ಲಿಂಕ್ ವರ್ಕರ್ಸು ಎಲ್ಲ ಸಾರ್ವಜನಿಕರಿಗೆ ಹಸಿ ಕಸ ಒಣ ಕಸ ಬೇರ್ಪಡಿಸುವಂತ ಎಜುಕೇಟ್ ಮಾಡ್ತಿದ್ದಾರೆ. ಆದರೂ ಕೂಡ ಸಾರ್ವಜನಿಕರು ರಸ್ತೆ ಕಸ ಎಸೀತಿದ್ದಾರೆ. ಇಂಥವ್ರು ನಾವು CCTV ಕ್ಯಾಮ್ರಾ ಇದೆ, ನಾವು ವಿಡಿಯೋ ಮಾಡಿದ್ದೀವಿ. ಆಟೋ ಟಿಪ್ಪರ್ ಹೋದ್ರು ಕಸ ಕೊಡದೆ ರಸ್ತೆಗೆ ಕಸ ಎಸೆದಿರೋರ್ನ ರೆಕಾರ್ಡ್ ಮಾಡಿ ಅವ್ರ ಮನೆಗೆ ಬಂದು ಕೇಳಿದ್ರು. ಅವ್ರು ವಿಡಿಯೋ ತೋರಿಸಿದ್ವಿ, ಅವ್ರು ಇಲ್ಲ ಅಂತಂದ್ರು. ಅವ್ರು ಒಪ್ಕೊಂಡ್ರು ಇದು ನಮ್ಮದೇ ವಿಡಿಯೋ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ತಮ್ಮ ಮನೆ ಕಸ ಬೇರೆಯವ್ರ ಮನೆ ಮುಂದೆ ಎಸೆದ್ರೆ ಯಾವ ರೀತಿ ಅನುಭವ ಆಗುತ್ತೆ, ಅವ್ರಿಗೂ ಅನುಭವ ಆಗಲಿ ಅಂತ ಹೇಳಿ ಇಲ್ಲಿ ಕಸ ಸುರಿದಿದ್ದೀವಿ. ಇದು ನಮ್ಮ ಉದ್ದೇಶ, ಜನರಿಗೆ ಎಜುಕೇಟ್ ಆಗಿ ಯಾರೂ ರಸ್ತೆಗೆ ಕಸ ಸುರಿದೆ ನಮ್ಮ ಆಟೋ ಟಿಪ್ಪರ್ ಕೊಡಿ, ಈ ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ಈ ಒಂದು ಅಭಿಯಾನವನ್ನು ಶುರು ಮಾಡಿದ್ದೀವಿ. ಎಷ್ಟು ದಂಡ ಇರುತ್ತೆ ಸರ್? ಈ ವ್ಯಕ್ತಿ ಎಲ್ಲಿ ಬಿಸಾಡಿದ್ರು, ದಂಡ ಕಟ್ತೀವಿ ಅಂತ ಒಪ್ಕೊಂಡ್ರೆ ಈ ರೀತಿಯಾಗಿ ಕಸ ಬಿಸಾಡಲ್ವಾ, ಹೇಗೆ? ಇಲ್ಲ, ದಂಡ ಕಟ್ತೀವಿ ಅಂತ ಒಪ್ಕೊಂಡಿದ್ರೆ ನಾವು ಕಸ ಅವ್ರ ಮುಂದೆ ಸುರಿತಿರ್ಲಿಲ್ಲ. ಅವ್ರು ಎಜುಕೇಟ್ ಕಸ ನಾವು ದಂಡ ಕಟ್ಟಲ್ಲ ಅಂತ ಹೇಳಿದ್ರು, ಅದಕ್ಕೆ ಕಸ ಸುರಿದಿದ್ದೀವಿ. ಈಗ ದಂಡ ಕಟ್ಟಿಸಿ ಕಸ ನಾವೇ ತೆಗಿತೇವೆ. ಸುಮಾರು 2,000 ದಂಡ ಕಟ್ಟಬೇಕು ಮೇಡಮ್. ನೆನ್ನೆಯಿಂದ ಶುರು ಮಾಡಿದ್ದೀವಿ, ಇದು ಮುಂದುವರಿಯುತ್ತೆ ಮೇಡಮ್. ಥ್ಯಾಂಕ್ ಯು. ಇಷ್ಟು ಕರಿಗೌಡ್ರ ಅವರ ಮಾತು. ಅಂದ್ರೆ ನಿನ್ನೆಯಿಂದನೇ ಈ ಅಭಿಯಾನ ಶುರು ಆಗಿದೆ. ವ್ಯಕ್ತಿಯನ್ನ ವಿಡಿಯೋವನ್ನ ತೋರಿಸಿದ್ವಿ. ಮೊದಲಿಗೆ ಅವರು ಕಟ್ಟೋದಿಲ್ಲ ಅಂತ ಹೇಳಿದ್ರು, ಇದೀಗ ಕಟ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಹೀಗಾಗಿ ಮನೆ ಮುಂದೆ ಕಸವನ್ನ ಸುರಿಯಲಾಗಿದೆ. ಈಗ ಅದನ್ನ ತೆರವನ್ನ ಮಾಡ್ತೀವಿ, 2,000 ರೂಪಾಯಿ ದಂಡವನ್ನ ಕೂಡ ವಿಧಿಸೋದಕ್ಕೆ ಮುಂದಾಗಿದ್ದೀವಿ ಅನ್ನೋ ಒಂದು ವಿಚಾರವನ್ನ ಅವ್ರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಬೆಂಗಳೂರಿನಲ್ಲಿ ಕಸದ ವಿಚಾರದಲ್ಲಿ ಹೊಸ ಅಭಿಯಾನವನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಶುರು ಮಾಡಿದ್ದಾರೆ. ಯಾರೆಲ್ಲ ಬೇಕಾಬಿಟ್ಟಿ ಕಸವನ್ನ ಎಸ್ತು ಹೋಗ್ತಾರೆ ಅವರಿಗೆ ಪಾಠ ಕಲಿಸುವಂತಹ ನಿಟ್ಟಿನಲ್ಲಿ ದಂಡವನ್ನ ವಿಧಿಸೋದಲ್ಲದೆ ಅವರ ಮನೆ ಮುಂದೆ ಕಸ ಹಾಕುವಂತಹ ಕೆಲಸ ಕೂಡ ನಡೀತಾ ಇದೆ. ಇದೀಗ ನಾನು ಗಂಗಾನಗರದಲ್ಲಿದ್ದೀನಿ. ಇಲ್ಲೂ ಕೂಡ ಈ ಅಭಿಯಾನಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಅಂದ್ರೆ ಯಾರು ನಿಯಮವನ್ನ ಮೀರಿ ಕಸ ಎಲ್ಲಂದ್ರಲ್ಲಿ ಹಾಕ್ತಾರೆ ಅವರಿಗೆ ಒಂದು ಪಾಠವನ್ನ ಕಲಿಸ್ಲಿಕ್ಕೆ, ಅವರಿಗೆ ಅವೇರ್ನೆಸ್ಗೆ ತರಲಿಕ್ಕೆ ಅಂತ ಹೇಳಿ ಈ ರೀತಿಯ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಗಂಗಾನಗರದಲ್ಲಿರುವಂತಹ ಒಬ್ಬ ವ್ಯಕ್ತಿ ಕಸವನ್ನ ಬಿಸಾಡಿದ್ರು. ಅದನ್ನ ಮಾರ್ಷಲ್ಸ್ ವಿಡಿಯೋವನ್ನ ಮಾಡ್ಕೊಂಡಿದ್ರು. ಅವರಿಗೆ ಆ ವಿಡಿಯೋವನ್ನ ತೋರಿಸಿ ನೀವು ಈ ರೀತಿಯಾಗಿ ಕಸವನ್ನ ಬಿಸಾಡಿದ್ರ ಅಂತ ಹೇಳಿ ಅವರ ಮನೆ ಮುಂದೆ ಇದೀಗ ಕಸವನ್ನ ಕೂಡ ಹಾಕಿರುವಂತದ್ದು. ಇನ್ನು ಪ್ರಮುಖವಾಗಿ ಯಾರ ನೇತೃತ್ವದಲ್ಲಿ ಅಂತ ಹೇಳಿದ್ರೆ, ಈಗಾಗಲೇ ಗಂಗಾನಗರದ ಮನೆ ಮುಂದೆ ಈಗ ಏನು ಕಸವನ್ನ ನೋಡ್ತಾ ಇದ್ದೀರಾ, ಮತ್ತೊಂದ್ ಕಡೆ ಒಟ್ಟು 190 ವಾರ್ಡ್ಗಳಲ್ಲಿ ಪ್ರತಿ ವಾರ್ಡ್ ಒಂದ್ರಂತೆ ಒಂದು ಮನೆಯನ್ನ 190 ಮನೆಗಳ ಮುಂದೆ ಕಸ ಸುರಿದು ಜಾಗೃತಿ ಅಭಿಯಾನವನ್ನ ಕೂಡ ಮಾಡ್ಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಇವತ್ತಿನ ಒಂದು ಅಭಿಯಾನವನ್ನ ನೋಡೋಂಗಿದ್ರೆ ನಾವು ಈ ಒಂದು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಕರಿಗೌಡ ಅವರ ನೇತೃತ್ವದಲ್ಲಿ ಇವತ್ತು ಈ ಜಾಗೃತಿ ಕಾರ್ಯ ನಡೀತಾ ಇದೆ. ನೀವು ನೋಡಬಹುದು ಹೇಗೆ ರಾಶಿ ಕಸವನ್ನ ಇಲ್ಲಿ ಸುರಿದು ಈ ಅಭಿಯಾನಕ್ಕೆ ಚಾಲನೆಯನ್ನ ಕೊಡ್ಲಾಗಿದೆ ಅಂತ ಹೇಳಿ ಕರಿಗೌಡರು ಅವರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಏನಂತ ಹೇಳಿದ್ರೆ ಎಲ್ಲಂದ್ರಲ್ಲಿ ಕಸವನ್ನ ಹಾಗೆ ಸುರಿಬಾರ್ದು ಅಂತ ಹೇಳಿ. ನಮ್ ಜೊತೆ ಖುದ್ದು ಕರಿಗೌಡರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಅಭಿಯಾನವನ್ನ ಆರಂಭಿಸಿದ್ದೀರಾ ಸರ್, ಯಾವ ರೀತಿಯಾಗಿ ಈ ಅಭಿಯಾನ ಇರುತ್ತೆ? ಪರ್ಟಿಕ್ಯುಲರ್ ಇವತ್ತಿನ ಈ ಕಾರ್ಯ ಏನಾಗಿದೆ? ಮೇಡಮ್, ನಿನ್ನೆಯಿಂದ ನಾವು ಈ ಅಭಿಯಾನವನ್ನು ಶುರು ಮಾಡಿದ್ದೀವಿ. ನೋಡಿ, ನಮ್ಮಲ್ಲಿ ಬೆಂಗಳೂರು ಸಿಟಿನಲ್ಲಿ 5 ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಸುಮಾರು 5,000 ಆಟೋ ಟಿಪ್ಪರು ಪ್ರತಿ ಮನೆಗೆ ಹೋಗಿ ಕಸವನ್ನು ಸಂಗ್ರಹಣೆ ಮಾಡ್ತಾರೆ. ನಮ್ಮ ಲಿಂಕ್ ವರ್ಕರ್ಸು ಎಲ್ಲ ಸಾರ್ವಜನಿಕರಿಗೆ ಹಸಿ ಕಸ ಒಣ ಕಸ ಬೇರ್ಪಡಿಸುವಂತ ಎಜುಕೇಟ್ ಮಾಡ್ತಿದ್ದಾರೆ. ಆದರೂ ಕೂಡ ಸಾರ್ವಜನಿಕರು ರಸ್ತೆ ಕಸ ಎಸೀತಿದ್ದಾರೆ. ಇಂಥವ್ರು ನಾವು CCTV ಕ್ಯಾಮ್ರಾ ಇದೆ, ನಾವು ವಿಡಿಯೋ ಮಾಡಿದ್ದೀವಿ. ಆಟೋ ಟಿಪ್ಪರ್ ಹೋದ್ರು ಕಸ ಕೊಡದೆ ರಸ್ತೆಗೆ ಕಸ ಎಸೆದಿರೋರ್ನ ರೆಕಾರ್ಡ್ ಮಾಡಿ ಅವ್ರ ಮನೆಗೆ ಬಂದು ಕೇಳಿದ್ವಿ. ಅವ್ರು ವಿಡಿಯೋ ತೋರಿಸಿದ್ವಿ, ಅವ್ರು ಇಲ್ಲ ಅಂತಂದ್ರು. ಅವ್ರು ಒಪ್ಕೊಂಡ್ರು ಇದು ನಮ್ಮದೇ ವಿಡಿಯೋ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ತಮ್ಮ ಮನೆ ಕಸ ಬೇರೆಯವ್ರ ಮನೆ ಮುಂದೆ ಎಸೆದರೆ ಯಾವ ರೀತಿ ಅನುಭವ ಆಗುತ್ತೆ, ಅವ್ರಿಗೂ ಅನುಭವ ಆಗಲಿ ಅಂತ ಹೇಳಿ ಇಲ್ಲಿ ಕಸ ಸುರಿದಿದ್ದೀವಿ. ಇದು ನಮ್ಮ ಉದ್ದೇಶ, ಜನರಿಗೆ ಎಜುಕೇಟ್ ಆಗಿ ಯಾರು ರಸ್ತೆಗೆ ಕಸ ಸುರಿದೆ ನಮ್ಮ ಆಟೋ ಟಿಪ್ಪರ್ ಕೊಡಿ, ಈ ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ಈ ಒಂದು ಅಭಿಯಾನವನ್ನ ಶುರು ಮಾಡಿದ್ದೀವಿ. ಎಷ್ಟು ದಂಡ ಇರುತ್ತೆ ಸರ್? ಈ ವ್ಯಕ್ತಿ ಎಲ್ಲಿ ಬಿಸಾಡಿದ್ರು, ದಂಡ ಕಟ್ತೀವಿ ಅಂತ ಒಪ್ಕೊಂಡ್ರೆ ಈ ರೀತಿಯಾಗಿ ಕಸ ಬಿಸಾಡಲ್ವಾ, ಹೇಗೆ? ಇಲ್ಲ, ದಂಡ ಕಟ್ತೀವಿ ಅಂತ ಒಪ್ಕೊಂಡಿದ್ರೆ ನಾವು ಕಸ ಅವ್ರ ಮುಂದೆ ಸುರಿತಿರ್ಲಿಲ್ಲ. ಅವ್ರು ಎಜುಕೇಟ್ ಕಸ ನಾವು ದಂಡ ಕಟ್ಟಲ್ಲ ಅಂತ ಹೇಳಿದ್ರು, ಅದಕ್ಕೆ ಕಸ ಸುರಿದಿದ್ದೀವಿ. ಈಗ ದಂಡ ಕಟ್ಟಿಸಿ ಕಸ ನಾವೇ ತೆಗಿತೇವೆ. ಸುಮಾರು 2,000 ದಂಡ ಕಟ್ಟಬೇಕು ಮೇಡಮ್. ನೆನ್ನೆಯಿಂದ ಶುರು ಮಾಡಿದ್ದೀವಿ, ಇದು ಮುಂದುವರಿಯುತ್ತೆ ಮೇಡಮ್. ಥ್ಯಾಂಕ್ ಯು. ಇಷ್ಟು ಕರಿಗೌಡ್ರ ಅವರ ಮಾತು. ಅಂದ್ರೆ ನಿನ್ನೆಯಿಂದನೇ ಈ ಅಭಿಯಾನ ಶುರು ಆಗಿದೆ. ವ್ಯಕ್ತಿಯನ್ನ ವಿಡಿಯೋವನ್ನ ತೋರಿಸಿದ್ವಿ. ಮೊದಲಿಗೆ ಅವರು ಕಟ್ಟೋದಿಲ್ಲ ಅಂತ ಹೇಳಿದ್ರು, ಇದೀಗ ಕಟ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಹೀಗಾಗಿ ಮನೆ ಮುಂದೆ ಕಸವನ್ನ ಸುರಿಯಲಾಗಿದೆ. ಈಗ ಅದನ್ನ ತೆರವನ್ನ ಮಾಡ್ತೀವಿ, 2,000 ರೂಪಾಯಿ ದಂಡವನ್ನ ಕೂಡ ವಿಧಿಸೋದಕ್ಕೆ ಮುಂದಾಗಿದ್ದೀವಿ ಅನ್ನೋ ಒಂದು ವಿಚಾರವನ್ನ ಅವ್ರು ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.